ಪ್ರತ್ಯೇಕ ಧರ್ಮ ಸ್ಥಾಪನೆ ಆದರೆ ಏನು ಸಾಧನೆ ಏನಾಗುತ್ತೆ ಅಂತ ಅನ್ಸುತ್ತೆ ನೋಡಿ. ಕೆಲವು ಸೌಲಭ್ಯಗಳು ಸಿಗ್ತವೆ ಅನ್ನುವಂಥ ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ನಾವು ಕೂಡ ದಯವಿಟ್ಟು ಒಂದು ನಿಮಿಷ. ನಾವು ಕೂಡ ನಿನ್ನೊಂದು ಮಾತನ್ನು ನನ್ನ ಮಾತಿನೊಳಗೆ ನಾನು ಹೇಳಿದ್ದೀನಿ. ಇಲ್ಲಿ ಕಾನೂನು ತಜ್ಞರಿದ್ದಾರೆ, ಸಾಹಿತಿಗಳಿದ್ದಾರೆ, ರಾಜಕೀಯ ಧುರೀಣರಿದ್ದಾರೆ, ಸಮಾಜದ ಮುಖ್ಯಸ್ಥರಿದ್ದಾರೆ, ಸ್ವಾಮಿಗಳಿದ್ದಾರೆ. ಎಲ್ಲರ ಸಭೆಗಳನ್ನು ಕರೆದು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡುವುದರಿಂದ ಏನು ಅನುಕೂಲತೆಗಳು ಸಿಗ್ತಾವ, ಕೇವಲ ನಾವು ಹಿಂದೂ ಧರ್ಮದಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಗೆ ಅನುಕೂಲತೆಗಳು ಎಷ್ಟು ಸಿಗ್ತಾವ, ಎದರ ಸಲುವಾಗಿ ಈಗಿದು ಆಚರಣೆ ಸಲುವಾಗಿಂತೂ ಅಲ್ಲ, ಅನುಕೂಲತೆ ಸಲುವಾಗಿ. ದುರಂತ ಅಂತಂದ್ರೆ ಧರ್ಮ ಇರೋದು ಆಚರಣೆ ಸಲುವಾಗಿ ಹೊರತಾಗಿ ಅನುಕೂಲತೆ ಸಲುವಾಗಿ ಅಲ್ಲ. ಆದ್ರೆ ಈಗ ಅದು ಧರ್ಮ ಅನ್ನೋದು ಅನುಕೂಲತೆ ಸಲುವಾಗಿ ಅಂತ ಬಂದುಬಿಟ್ಟಂಥ ಸಂದರ್ಭದಲ್ಲಿ ಅದನ್ನು ಮಾಡೋದು ಸರಿಯೋ ಬಿಡೋದು ಸರಿಯೋ ಅನ್ನುವಂಥದ್ದು ಒಂದು ಬಂದೈತಿ. ಒಂದು ವಾದ ಇದೆ, ಪ್ರತ್ಯೇಕ ಧರ್ಮವನ್ನು ಮಾಡೋದರಿಂದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಲಾಭ ಐತೆ ಹೊರತಾಗಿ ಸಾಮಾನ್ಯ ಜನರಿಗೆ ಲಾಭ ಇಲ್ಲ ಅನ್ನುವಂಥ ಒಂದು ವಾದವನ್ನು ಕೂಡ 17-18ನೇ ಇಶ್ಯೂ ನಾವು ಮಾತಾಡಿ ಆಗಿದೆ. ಆದ್ರೆ ಅದರ ಪರಿಪೂರ್ಣ ಅರಿವು ನಮಗಿಲ್ಲ. ನಾವು ಇದ್ದಿದ್ದನ್ನು ಹೇಳ್ತೀವಿ, ಪರಿಪೂರ್ಣ ಅರಿವಿಲ್ಲ. ಭಾಳಷ್ಟು ಜನ ಹೇಳುವಂಥದ್ದನ್ನು ನಾವು ಕೇಳಿಸಿಕೊಂಡ್ವಿ. ಶಿಕ್ಷಣ ಸಂಸ್ಥೆಗಳಿಗೆ ಲಾಭ ಆದಾಕ್ಷಣ ಸಮಾಜಕ್ಕೆ ಲಾಭ ಆಕೈತೆ ಅಂತ ಅಲ್ಲ. ಯಾವಾಗಲೂ ಕೂಡ ಧರ್ಮಸ್ಥಾಪನೆಯಿಂದ ಅತ್ಯಂತ ಕೆಳಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನು ಅನುಕೂಲತೆಗಳು ಸಿಗ್ತಾವ ನೋಡಬೇಕು. ಅವನಿಗೆ ಅನುಕೂಲತೆಗಳು ಸಿಕ್ಕಾಗ ಅದು ಸಮಾಜ ಧರ್ಮ ಭಾಳ ಮುಂದುವರೆದಂಗೆ ಹೊರತಾಗಿ ಶಿಕ್ಷಣ ಸಂಸ್ಥೆಗಳು ಭಾಳ ಎತ್ತರಕ್ಕೆ ಬೆಳೆದ್ರೆ ಏನಾಗಬೇಕಾಗೈತಿ. ಈಗ ವೀರಶೈವ ಲಿಂಗಾಯತ ಸಮಾಜದೊಳಗೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳದಾವ. ನಾವು ಮಠಾಧೀಶರು ಇವ್ರು ಭಾಳ ಬಡವರದಾರ ಒಂದು ಏನಾರು ಅನುಕೂಲ ಮಾಡಿಕೊಡ್ರಿ ಅಂತ ಪತ್ರ ಬರ್ದೀವಿ ಅಂದ್ರೆ ಆ ಪತ್ರನ ಸೀದಾ ಡಸ್ಟ್ಬಿನ್ಗೆ ಹಾಕುವಂಥ ನಮ್ಮ ಸಮಾಜದ ಮುಖಂಡರನ್ನು ನಾವು ನೋಡಿದ್ದೀವಿ. ಅಂದರೆ ಈಗ ನೀವು ಅನುಕೂಲತೆಗಳನ್ನ ಕೊಡಲಾರ್ದವ್ರು ಇನ್ನಷ್ಟು ನೀವು ಅನುಕೂಲತೆಯನ್ನು ಹೊಂದಿದಾಗ ಈ ಸಮಾಜಕ್ಕೆ ಹೊರ ಮಾಡ್ತೀರಂತ ನಮಗೇನು ಗ್ಯಾರಂಟಿ ಇಲ್ಲ. ಯಾರೂ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇಲ್ಲ. ವೀರಶೈವ ಮಹಾಸಭೆ ಹುಟ್ಟುವಾಗ ಸಮಾಜದ ಬಗ್ಗೆ ಏನು ಗಣ್ಯರಿಗೆ ಕಳಕಳಿ ಇತ್ತಲ್ಲ, ಈಗಿನವ್ರಿಗೆ ಅದು ಇಲ್ಲ. ಈಗಿನ ಯಾವ ನಾಯಕರಿಗೂ ಕೂಡ ಅದು ಇಲ್ಲ. ವೀರಶೈವ ಲಿಂಗಾಯತರಿಗೆ ಸಮಾಜದ ಬಗ್ಗೆ ಕಳಕಳಿ ಯಾವಾಗ ಹುಟ್ಟುತ್ತಪ್ಪ ಅಂದ್ರೆ ಸಭಾಕ್ಕೆ ಬಂದ ಕೂಡಲೇ ಹುಟ್ಟಿಬಿಡ್ತೈತಿ. ವೇದಿಕೆಗೆ ಬಂದ ಕೂಡಲೇ ಹುಟ್ಟುತ್ತಾ, ವೇದಿಕೆಯಿಂದ ಕೆಳಗಿಳಿದ್ರಪ್ಪ ಅಂತಂದ್ರೆ ಅವ್ರು ಬೇರೆನೇ ಇರ್ತಾರೆ. ಮತ್ತು ಯಾವ ನಮ್ಮ ನಾಯಕರು ಕೊಳ್ಳಾಗ ಲಿಂಗ ಕಟ್ಕೊಂಡಾರ, ಯಾವ ನಮ್ಮ ನಾಯಕರು ಭಸ್ಮ ಹಚ್ಕೊಂಡಾರ, ಯಾವ ನಮ್ಮ ನಾಯಕರು ಮಠಗಳಿಗೆ ಬಂದು ಪಾದಕ ಪ್ರಸಾದ ತೆಗೆದುಕೊಳ್ಳುವಂಥದ್ದು ಇವತ್ತು ನಮ್ಮ ಮನೆಗೆ ನೀವು ಪೂಜೆಗೆ ಬರಬೇಕನ್ನುವಂಥದ್ದನ್ನು ಮಾಡ್ಕೊಂಡಾರ? ಇಲ್ಲ. ಅಂಥದ್ದು ಯಾವುದೂ ಕೂಡ ಉಳಿದಿಲ್ಲ. ನಾವು ಸ್ವತಃ ಸ್ವಾಮಿಗಳಾಗಿ ಅನುಭವಿಸುವಂಥದ್ದು. ಈಗ ನಾನು ಹಿರಿಯ ಸ್ವಾಮಿಗಳ ಸೇವಾದ ಮರಿ ಇದ್ದಾಗ ಎಷ್ಟು ಭಾವನೆಗಳು ಆಚಾರ ವಿಚಾರಗಳು ಎಷ್ಟು ಇದ್ವಲ್ಲ, ಅವು ಯಾವ ಈಗ ಉಳಿದಿಲ್ಲ. ಅವತ್ತು ಹೇಗಿತ್ತು ಅಂತಂದ್ರೆ ಆಚಾರವಂತರೆಲ್ಲ ವಿಚಾರವಂತರಾಗಿರ್ತಿದ್ರು, ವಿಚಾರವಂತರೆಲ್ಲ ಆಚಾರವಂತರಾಗಿರ್ತಿದ್ರು. ಈಗಿನ ಆಚಾರವಂತರಿಗೆ ವಿಚಾರಗಳು ಕಡಿಮೆ ಆಗಕತ್ತಾವ, ವಿಚಾರವಂತರಿಗೆ ಆಚಾರದ ಗಂಧವೇ ಗೊತ್ತಿಲ್ಲ.